ಎಸ್ ಬಂಗಾರಪ್ಪ ಇನಿಷಿಯಲ್ ಬಗ್ಗೆ ಹೇಳಿ. ಅಂದ್ರೆ ಹೆಸರು ಆರಂಭ ಆಗತ್ತಲ್ವಾ, ಈ ಫಾರ್ ಎಕ್ಸಾಂಪಲ್ ಡಿ ದಿವ್ಯಶ್ರೀ ಅಂತ ನನ್ನ ಹೆಸರು ಆರಂಭ ಆದ್ರೂ ಮೊದಲಿರುವಂತ ಇನಿಷಿಯಲ್ ಮ್ಯಾಟರ್ ಆಗ್ತವ. ಹಾ, ನಂತರದ ಮ್ಯಾಟರ್ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ನೀವು ಕೇಳ್ತಾ ಇರೋದು. ಹೆಸರಿನ ಮುಂಚೆ AR ರೆಹಮಾನ್, PT ಉಷಾ, ಆಮೇಲೆ ಅಣ್ಣಾ ಹಜಾರೆ ಈ ಥರ ಬರಬೇಕು. ನಂತರ ಏನು ಬಂದರೂ ಉಪಯೋಗ ಇಲ್ಲ, ಸರ್ ನೇಮ್ ಆಗಲಿ ಅಥವಾ ಆಮೇಲೆ ಆಗಿದೆ. ಈಗ ನೋಡಿ, ಸುದೀಪ್ ಅವರು ಕಿಚ್ಚ ಸುದೀಪ್ ಕೆ ಇದೆ, ಕರೆಕ್ಟ್. ಸುದೀಪ್ ಕಿಚ್ಚ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಆಗ್ತಾರೆ ಅವರು. ಸಣ್ಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. DK ರವಿ ಅಂತಿದ್ರು, ರವಿ DK ಮಾಡ್ಕೊಂಡಿದ್ರೆ ಇಷ್ಟು ಬೇಕು ಸಾಯ್ತಿದ್ದಿಲ್ಲ ನನ್ನ ಅಬ್ಸರ್ವೇಷನ್ ಪ್ರಕಾರ. DK ಸುರೇಶ್, DK ಶಿವಕುಮಾರ್ ಅವರೆಲ್ಲ ಅವರ ಹೆಸರು ನಂತರ DK ಹಾಕೋಬೇಕು. ಅವ್ರದ್ದು ಪ್ರೆಸಿಡೆಂಟ್ ಇದೆ, ಸುರೇಶ್ ಅವ್ರದ್ದು SU ನಂತರ ಹಾಕೋಬೇಕು. ಅದು ಮೊದಲು ಹಾಕೊಂಡ್ರೆ ಕಷ್ಟ ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಕೆ ಅಷ್ಟು ಒಳ್ಳೆ ಪ್ರಗತಿ ಇದಲ್ಲ. ಕೆ ಕಲ್ಯಾಣ್ ಅಂತ ಇದ್ರು, ಅವರ ಮಿಸ್ಸಸ್ ಬೆಲ್ಗಾಮ್ಗೇನೋ ಆಗಿತ್ತಲ್ಲ. ಸೊ ಅದಾಗ್ತದೆ. ವೈ ಇದೆ, ಮತ್ತೆ ವೈ ಅಂದರೆ ಪೊಲೀಸನಿಗೆ ಹೋಗಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹಂಗಾದ್ರೆ ವೈ ಬಂತು ಅನ್ನೋದಾದ್ರೆ ಗಂಡನ ಹೆಸರಲ್ಲೂ ವೈ ಇದೆ, ಹೆಂಡತಿ ಹೆಸರಲ್ಲೂ ವೈ ಇದೆ. ಆವಾಗ ಅದೇನಾಗುತ್ತೆ, ಮೈನಸ್ ಪ್ಲಸ್ ಆಗುತ್ತೆ. ಈಗ ನೋಡಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ನಾರಾಯಣದಲ್ಲಿ ವೈ ಇದೆ, ಮೂರ್ತಿಯಲ್ಲಿ ವೈ ಇದೆ. ಕರೆಕ್ಟ್, ಅರ್ಥ ಆಯ್ತಾ? ಆಮೇಲೆ ಗಂಡ ಹೆಸರಲ್ಲಿ NM ಇದ್ರೆ ಅಷ್ಟು ಹೊರತ ಕೊಡಲ್ಲ. ಅಂಡ್ ಸುಧಾ ಇಸ್ ವೆರಿ ಸ್ಟ್ರಾಂಗ್. SU DHA ಡೈರಿಂಗ್, ಭಾಳ ಬೋಲ್ಡ್, ಭಾಳ ಸ್ಟ್ರಾಂಗ್ ಅವರು. ಸೊ ಅವ್ರು ಬಂದಮೇಲೆ ಅವ್ರ ಲೈಫಲ್ಲಿ ಬೆಳಕು ಬಂದಿದ್ದು. ಸುಧಾ ಅವರು ಭಾರಿ ಒಳ್ಳೆ ಲಕ್ಕಿ ಫಾರ್. ಕೆಲವೊಂದು ಲೆಟರ್ಸ್ ಈಗ ರಿಪೀಟೆಡ್ ಲೆಟರ್ಸ್ ಅಂತ ಇರ್ತಾವಲ್ಲ, ಇ ಬರುತ್ತೆ, ಇಲ್ಲ SS ಹಿಂಗೇನೋ ಆ ಥರ ಎಲ್ಲ. ಅದು ಪಾಯಿಂಟ್ ಏನಂದರೆ, ನಾನು ಯಾಕೆ ನಿಮಗೆ ಹೇಳಲಿಲ್ಲ, ಮೈನಸ್ ಲೆಟರಲ್ಲಿ ಇನ್ನೆರಡಿದೆ, DOE. ಯಾಕೆ ಹೇಳಿಲ್ಲ ಅಂದರೆ, EE ಅನ್ನು ನೀವು ಕ್ಯಾನ್ ಕರೆಕ್ಟ್, EE ಅನ್ನು ಐ ಮಾಡ್ಕೋಬೋದು. OEE ಅನ್ನ ನೀವು ಯು ಮಾಡ್ಬೋದು. ಪೂರಿ ಪೂರ್ಣಿಮಾ ಪೂರಿ ಇದ್ದದ್ದು ಓ ಹಾಕ್ತಾರೆ, ಹಾಕಬಾರ್ದು. ಕೆಲಸ ಸ್ಲೋ ಆಗುತ್ತೆ ಅವ್ರದ್ದೆಲ್ಲ, ಪ್ರಗತಿ ಸ್ಲೋ. ಅದು ಯು ಮಾಡ್ಕೋ, ಪೂರಿ ಅಂತ. ಇಲ್ಲಿ ಬೆಂಗಳೂರೆಲ್ಲ ನೋಡಿ ಭಾಳ ಜನ ಯು ಯೂಸ್ ಮಾಡ್ತಾರೆ. ಆಮೇಲೆ ಐ, ಸುದೀಪ್ ಐ ಮಾಡಿದ್ರೆ ಒಳ್ಳೆಯದು. ಪ್ರದೀಪ್ EE ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡ್ತದೆ, ಸ್ವಲ್ಪ ಆಲಸ್ಯ ಬರ್ತದೆ. ನಾಳೆ ಮಾಡೋಣ, ಸಾಯಂಕಾಲ ಮಾಡೋಣ, ನಾಳೆ ಮಾಡೋಣ, ಸೊ ಮುಂದೆ ಉಡ್ದು ಹೋಗ್ತಾರೆ ಪ್ರೋಗ್ರಾಮ್ನ. ಇದನ್ನ ನಾನು ಭಾಳ ನೋಡಿದ್ದೀನಿ. ಅಲ್ಲ, ಇದು ಕೇವಲ ಆಲಸ್ಯಕ್ಕಷ್ಟೇ ಸೀಮಿತವಾಗುತ್ತಾ ಅಥವಾ ಡೆವಲಪ್ಮೆಂಟಿಗೂ ಒಳ್ಳೆಯದಲ್ಲ. ಯು ಮಾಡಿದ್ರೆ ಸೂಪರ್. UPJ ಬರಬೇಕಲ್ಲ. POT ಪೂರಿ ಅನ್ನೋರು ನೋಡಿ ಚೆನ್ನಾಗೇ ಇರ್ತಾರೆ, ಗಂಡನ ಚೆನ್ನಾಗಿ ಸಿಗ್ತಾರೆ. ಪೂರ್ವಿಕಾ ಪರ್ಸನಲ್ ಲೈಫ್ಗೆ, ವೈವಾಹಿಕ ಜೀವನದಲ್ಲಿ ಇದೇನು ವ್ಯತ್ಯಯ ಆಗಲ್ಲ? ಇಲ್ಲ, ವ್ಯತ್ಯಯ ಆಗಲ್ಲ. ಆಮೇಲೆ ನಾವು ತಂದೆ ತಾಯಿ ಹೆಸರಿನ ಆಧಾರದ ಮೇಲೆ ಹೆಸರನ್ನ ಚೇಂಜ್ ಮಾಡೋದು, ಕರೆಕ್ಷನ್ ಮಾಡೋದು. ಕೆಲವರು ಏನು ಮಾಡ್ತಾರೆ, ಇನ್ನು ಬೆಂಗಳೂರಲ್ಲಿ ನಾವು ನೋಡಿದ್ದೀನಿ, ಅವ್ರವ್ರೆ ಮಾಡ್ಕೊಂಡ್ಬಿಡ್ತಾರೆ. ASP RVH ಅಂದ್ಕೊಂಡು ಮುಗೀತು ಅಂತ. ಇದು ಟೋಟಲ್. ಅಲ್ಲಿ ಮುಂದೆ ಬರೋ ಅಕ್ಷರಗಳು ಬೇರೆ ಲೆಕ್ಕಾಚಾರ ಇರುತ್ತೆ. ಈಗ ಅಕ್ಷತ ಅಂತಿರುತ್ತೆ. ಅಕ್ಷತ ಅನ್ನೋರು ಗಂಡಂಗೆ ಧೈರ್ಯ ಹೇಳೋ ಹೆಸರು. ಯಾವ ಅಕ್ಷರದಲ್ಲೂ ಕಡದಲ್ಲಿದ್ದರೆ ಧೈರ್ಯ ಹೇಳ್ತಾರೆ. ಇಲ್ಲಾಂದರೆ ಮದುವೆ ಮುಂಚೆ ಪ್ರೀತಿ ಆದರೆ ಗಂಡನ ಕೈಯನ್ನು ಹಿಡ್ಕೊಂಡು ಬಾ ನಡಿ, ನೀ ಏನು ಹೆದರಬೇಡ ಅನ್ನುವಂಥ ಧೈರ್ಯವನ್ನು ತುಂಬುವಂಥ ಹೆಸರು. ಹಣಕಾಸು ಇರ್ತದೆ. ಆಮೇಲೆ SH ಸಿಂಬಲ್ ಆಫ್ ಲವ್, TH ಒಂದು ಕಂಟಕ ಇದೆ ಅವರಿಗೆ. ಮತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಸರ್? ಅದನ್ನ ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ಬಂದರೆ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಎಲ್ಲ ಪರಿಹಾರ ಇದೆ ಅದಕ್ಕೆ. ರೈಟ್. ಈಗ ಚೇಂಜಸ್ ಮಾಡ್ಕೊಳ್ಳೋದಾದ್ರೆ ಅದು ಹೆಸರಿಗಷ್ಟೇ ಚೇಂಜಸ್ ಮಾಡ್ಕೊಳ್ಳೋದಾ, ಕರೆಯೋದಕ್ಕಷ್ಟೇ ಚೇಂಜಸ್ ಮಾಡ್ಕೊಳ್ಳೋದಾ, ಅದ್ರ ಹಿಂದೆ ಏನಾದರೂ ಪದ್ಧತಿಗಳನ್ನು ಅವ್ರು ಅನುಸರಿಸಬೇಕಾಗತ್ತಾ ಮನೆಯಲ್ಲಿ? ಇದ್ರ ಬಗ್ಗೆ ಒಂದಷ್ಟು ಪದ್ಧತಿ ಅವ್ರು ಮಾಡ್ಬೋದು. ಈ ಸಣ್ಣ ಮಗು ಇದ್ದ ಕಿವಿಯಲ್ಲಿ ಹೇಳ್ತಾರೆ ಈ ಸರಿ ಹೊಸ, ಆ ಥರ ದೇವಸ್ಥಾನಕ್ಕೆ ಹೋಗಂದು ಕರ್ಪೂರದ ಆರತಿ, ಮಂಗಳಾರತಿಯನ್ನು ಮಾಡ್ಕೊಂಡ್ಬಂದು ಮನೆಯಲ್ಲಿ ಕೂತು ಅದು ಕಿವಿಯಲ್ಲಿ, ಸಣ್ಣ ಮಕ್ಕಳಾದ ಕಿವಿಯಲ್ಲಿ ಹೇಳಿ 5 ಸರಿ ಹೇಳಿ, ಸೋದರತ್ತೆ ಹೇಳ್ತಾಳೆ, ಅದನ್ನು ಹೇಳಿ ಮಾಡ್ಕೋಬೋದು. ಮತ್ತು ಇಲ್ಲಿ ಯಾವ ಕಾಗದ ಪತ್ರದಲ್ಲೂ ಚೇಂಜ್ ಆಗೋದಿಲ್ಲ. ಅವರ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಎಲ್ಲ ಅದೇ ಇರುತ್ತೆ. ಕೆಲವ್ರಿಗೆ ಇದೊಂದು ಭಯ ಇರುತ್ತೆ, ಇಷ್ಟು ವರ್ಷ ನಾನು 40 ವರ್ಷ ಜೀವನ ಮಾಡಿದ್ದೀನಿ, ನನಗೂ ಸಕ್ಸಸ್ ಬೇಕು, ಹಾಗಾಗಿ ಕೋಟ್ಯಾನ್ ಸಾಹೇಬ್ರ ಹತ್ರ ಬಂದ್ವಿ, ಅವರು ಹೆಸರು ಚೇಂಜ್ ಮಾಡಿಕೊಟ್ರು ಅಂದರೆ ಈಗ ಇಡೀ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಭಾವನೆ ಇರುತ್ತಲ್ಲ, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ? ಅದೇ, ಯಾರು ಡಾಕ್ಯುಮೆಂಟ್ ಚೇಂಜ್ ಮಾಡಬೇಕಾಗಿಲ್ಲ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಹೆಸರನ್ನು ಅದು ಚಾಂಟಿಂಗ್ ಮಾಡಬೇಕು. ಅವರು ಎಷ್ಟು ಸಾರಿ ನಂಬರ್ ಇದೆ, ಅದು ಅವರವರ ಏಜ್ ತಕ್ಕಂತೆ. ಕೆಲವರಿಗೆ 11 ಸರಿ, ಕೆಲವರು 21 ಸರಿ, ಕೆಲವರು 31 ಸರಿ. ನನ್ನ ಹೆಸರು ಸೊ ಆ್ಯಂಡ್ ಸೊ ಅಂತ ಅವ್ರು ಚಾಂಟಿಂಗ್ ಮಾಡುವಂಥದ್ದು. ಅದನ್ನು ನಾನು ನಮ್ಮ ಹತ್ರ ಪರ್ಸನಲಿ ಅವ್ರು ಭೇಟಿಯಾದಾಗ ಹೇಳ್ತೀವಿ. ಆಮೇಲೆ ಹೆಸರನ್ನು ಯಾವ ಕಾಗದದಲ್ಲಿ ಚೇಂಜ್ ಮಾಡಲಿಕ್ಕಿಲ್ಲ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಭಾಳ ಬಡವರು ಇರ್ತಾರೆ, ಅಷ್ಟು ಹಣ ಎಫರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಆಟೋ ಡ್ರೈವರ್ ಇರ್ತಾರೆ, ಅವನಿಗೆ ಆಗಲ್ಲ ಕೋರ್ಟ್ಗೆ ಹೋಗಿ ಚೇಂಜ್ ಮಾಡ್ಕೊಳ್ಳಿಕ್ಕೆ. ಅದನ್ನು ಚಾಂಟಿಂಗನ್ನು ಕಂಟಿನ್ಯೂ ಮಾಡಿದರೆ ಹೆಸರು ಚೇಂಜ್ ಮಾಡೋಕ್ಕಾಗಿಲ್ಲ, ಹೆಸರು ಚೇಂಜ್ ಮಾಡಿದರೆ ಚಾಂಟಿಂಗ್ ಮಾಡೋಕ್ಕಾಗಿಲ್ಲ. 3 ತಿಂಗಳಂತೂ ಮಿನಿಮಮ್ ಮಾಡಲೇಬೇಕು. ಯಾಕಂದರೆ ಅದು ಮೈನಸ್ ವೈಬ್ರೇಷನು, ನೆಗೆಟಿವ್ ವೈಬ್ರೇಷನ್ ನಾವು ತೆಗಿಬೇಕಾಗತ್ತೆ. ಅದಕ್ಕಾಗಿ ಕೆಲವೊಂದು ಹೆಸರುಗಳನ್ನ ಡಬಲ್ ಹೆಸರಿರುತ್ತೆ. ಅಂದರೆ ಇಲ್ಲೊಂದು ಹೆಸರು ಅವ್ರ ತಂದೆಯದು ಇಟ್ಕೊಳ್ಳೋದು ಏನೋ ಡಿವೈಡ್ ಮಾಡಿಕೊಂಡು ಮಧ್ಯದಲ್ಲಿ ಸ್ಪೇಸ್ ಇಡ್ತಾರೆ. ಸೊ ಇದು ಏನಾದರೂ ವೈಬ್ರೇಷನ್ಗೆ ಕಾರಣ ಆಗುತ್ತಾ?
ಅಥವಾ ಮರ್ಜು ಮಾಡ್ಕೊಳ್ತಾರೆ ಇಲ್ಲ ಡಿವೈಡ್ ಮಾಡ್ತಾರೆ? ಹೌದು, ನಾನು ನೋಡ್ತಾ ಇರ್ತೀನಿ. ಅದ್ರ ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ಹೆಸರಂದ್ರೆ ಒಂದೇ. ಹೆಸರಂದ್ರೆ ಒಂದೇ. ಹೆಸರಂದ್ರೆ ಒಂದೇ, ಅಕ್ಷರಗಳು ಎಷ್ಟೇ ಇರಲಿ, ಅದು ನೀವು ಸ್ಪೇಸ್ ಬಿಟ್ಟಾಗ ತೇಜಸ್ವಿ ಸೂರ್ಯ ಅಂತ ಇರ್ತಾರೆ. ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ನಿಮ್ದು ಹೇಳಿದ್ರಿ, ನಿಮ್ದು ಸಹ ಕಂಟಿನ್ಯೂ ಬರೆದ್ರೆ ಭಾರಿ ಒಳ್ಳೇದು. ನಿಖಿಲ್ ಕುಮಾರಸ್ವಾಮಿ ಅಂತ ಮಾಡ್ಕೊಂಡ್ರು ಒಟ್ಟಿಗೆ ಇರಬೇಕು, ಗ್ಯಾಪ್ ಕೊಡಬಾರ್ದು. ಹೆಸರು ಒಂದೇ, ಇದು ಎರಡು ಹೊಡೆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದು ಏನಂತ ನಾವು ಇಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರಾಗಲಿ ಅಥವಾ ಬೇರೆ ಯಾರಾಗಲಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಆಮೇಲೆ ಯಾವ ಕಾರಣಕ್ಕೂ ನೀವು ಮನೆಯಲ್ಲಿ ನಿಕ್ ನೇಮ್ ಕರಿತಾರಲ್ಲ, ಅದು ನೋಡ್ಕೊಂಡು ಕರಿಬೇಕು. ನನಗೆ ಬೇಜಾರಾಗಿದೆಯಲ್ಲ ಅಂದರೆ ವಿಜಯ ರಾಘವೇಂದ್ರ ಕೇಳಿಸ್ತಾ ಇದ್ರೆ ಪಾಪ. ವಿಜಯ ರಾಘವೇಂದ್ರ ವೈ ಇದೆ, ವಿಜಯ ರಾಘವೇಂದ್ರ GH ಇದೆ. ಅವರು ಸ್ಪಂದನ ಇರಬೇಕು. ಅವ್ರ ಮನೆಯಲ್ಲಿ ಚಿನ್ನಿ ಅಂತ ಕರಿತಾ ಇದ್ದಂತ ನಾನು ಕೇಳಿದ್ದೆ. ನಾನು ಅದು ಸ್ಟಾಪ್ ಮಾಡಬೇಕು. CH ಒಳ್ಳೆದಲ್ಲ ಅಂತ ಅವಾಗ ಹೇಳಿದ್ದೆ. ಚಂದ್ರಶೇಖರ ಮತ್ತು ಈ ರೇಣುಕಾ ಆಚಾರ್ಯವರ ಕಸಿನ್ ಒಬ್ಬರು ಚಂದ್ರಶೇಖರದ ಮರ್ಡರ್ ಆಯ್ತು ನೋಡಿ. ಅದು ಒಬ್ಬರ ಮೇಲೆ ಅಪವಾದನೆ ಬಂತು. ಅವರು ಒಬ್ಬರು ಸ್ವಲ್ಪ ಗುರೂಜಿನೇ. ಅವ್ರ ಹೆಸರು ವೈ ಇದೆ. ಅವ್ರ ಹೆಸರು ವೈ ಇದೆ. ವೈ ಇದ್ರೆ ಅಪವಾದಗಳು ಬರುತ್ತೆ. ಅಪವಾದಗಳು ಬರುತ್ತೆ. ಆಮೇಲೆ ಉಚ್ಚಾರ ಹುಡುಗ ಅಥವಾ ಹುಡುಗಿಯೊಟ್ಟಿಗೆ ಫ್ರೆಂಡ್ಶಿಪ್ ಆದರೆ ಅದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಲಿ ಸಪೋರ್ಟ್ ಮಾಡುತ್ತೆ. ಭಾಳ ವಿಚಾರ ಮಾಡ್ಬೇಕು ಇದರಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.